ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಏನು ಹೇಳ್ತಾ ಹೋಗೋಣ, ಒಂದು ಸಿವಿಲೈಸೇಷನ್ನೇ ನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಒಬ್ಬ ದೇಶದ ಪ್ರೆಸಿಡೆಂಟು. ಈಗ 25ನೇ ಅಮೆಂಡ್ಮೆಂಟ್ ತಂದ್ಬಿಟ್ಟು ಅವ್ರನ್ನೇ ಇವಾಗ ಕೆಳಗಡೆ ಇಳಿಸ್ಬೇಕು ಅಂತ ಎಲ್ಲ ಕೂಡ ಮಾತು ನಡೀತಾ ಇದೆ. ಅವ್ರು ಬಳಸಿದಂಥ ಪದಪ್ರಯೋಗದಿಂದಾಗಿ ಇತ್ತೀಚೆಗೆ ನೀವು ಏನೇನು ಹೇಳಿದರು ಅಂತೆಲ್ಲ ನಿಮಗೆ ಗೊತ್ತಿದೆ. ಈ ಕಾರಣದಿಂದಾಗಿ ನಡೀತಾ ಇದೆ. 80 ವರ್ಷ ಆಗಿದೆ. ಸೊ ಏನು ಅಂತ ನೆನೆಸ್ಕೊತಿದ್ದಾಗ ಇದು ನನಗೆ ಬಹದ್ದೂರ್ ಗಂಡು ಹಾಡು ನೆನಪಾಯ್ತು ಅಷ್ಟೇ. ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ಒಂದಿನ ಎಲ್ಲರೂ ಮಣ್ಣಾಗಲೇಬೇಕಲ್ವಾ. ಸೊ ನೋಡೋಣ ಏನಾಗುತ್ತೆ ಅಂತ. ತುಂಬ ಆ ಥರ ಹಾಡುಗಳೇ ಬರೋಲ್ಲ ನೋಡಿ ಇವಾಗ. ಹಾಗೆ ನೆನ್ನೆನೂ ಅದೇ ಹೇಳಿದ್ದು, ಕೆಲವರಿಗೆ ಇದು ಮೊಸಳೆ ಅಂತ ಕಾಣಿಸ್ತಿರ್ಬೋದು, ಕೆಲವರಿಗೆ ಇದು ಕಟ್ಟಿಗೆ ಅಂತ ಕಾಣಿಸ್ತಿರ್ಬೋದು ಅಲ್ವಾ. ಅದಾದಮೇಲೆ ಗೊತ್ತಾಗುತ್ತೆ ಅದು ಮೊಸಳೆ ಇತ್ತಾ ಅಲ್ಲಿ ಕಟ್ಟಿಗೆ ಇತ್ತಾ ಅಂತ. ಮತ್ತೆ ಇನ್ನೊಬ್ರು ಬಂದು ಮತ್ತೆ ಅದೇ ಡಿಬೇಟು ನಡೀತಿರುತ್ತೆ. ಈ ಥರ ಇತಿಹಾಸ ಸುಮಾರು ನೋಡಿಬಿಟ್ಟಿದೆ. ಸ್ಟಾಕ್ ಮಾರ್ಕೆಟು ಈ ಥರ ಸುಮಾರು ನೋಡಿಬಿಟ್ಟಿದೆ. ನಿಫ್ಟಿ 4 ತಿಂಗಳಿಂದ ಮಂತ್ಲಿ ಕ್ಯಾಂಡಲಲ್ಲಿ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ಈ ಥರ ಇತಿಹಾಸದಲ್ಲಿ ಐ ಥಿಂಕ್ ಒಂದು 7 ಸಲ ಆಗಿತ್ತಂತೆ ಅಲ್ವಾ. ಡೇಟಾ ಬಂದಿತ್ತು ನಮಗೆ. ನೋಡಿ ಈಗ ಅನಿಸ್ಬೋದು ಎಲ್ಲ ಟ್ರಂಪ್ ಥರದವ್ರು ಯಾರು ಇರಲಿಲ್ವಲ್ಲ ಆವಾಗ ಅಂತ ಕೆಲವರು ಹೇಳೋದನ್ನು ನಾನು ಕೇಳಿದ್ದೀನಿ. ಬಟ್ ಈ ಥರದಕ್ಕಿಂತ ಬೇರೆ ಬೇರೆ ಥರ ಸಿಚುವೇಶನ್ ನೋಡಿರುತ್ತೆ ಮಾರ್ಕೆಟ್. ಎಲ್ಲ ಸಲನೂ ಈ ಥರ ಯಾವಾಗಲೂ ಆಗಿಲ್ಲ. ಕೋವಿಡ್ ಬಂದಾಗ ಯಾರಿಗೆ ಗೊತ್ತಿತ್ತು ಈ ಥರ ಕೋವಿಡ್ ಯಾವಾಗ 1930 ಇಸ್ವಿಲಿ ಆಗಿತ್ತು, ಅದಾದಮೇಲೆ ಆಗೇ ಇಲ್ಲ ಅಂತಿತ್ತು ಅಲ್ವಾ. ಪ್ರತಿ ಸಲ ಒಂದೊಂದು ಬಂದಾಗ್ಲೂ ಕೂಡ ಇದು ಹಿಂದೆ ಆಗಿಲ್ಲ ಅನ್ನೋದು ಮಾತು ಬರ್ತಾನೆ ಇರುತ್ತೆ. ಸೊ 40 ವರ್ಷದಲ್ಲಿ 7 ಸಲ ಮಾತ್ರ ನಿಫ್ಟಿ 4 ಮಂತಲ್ಲಿ ಕಂಟಿನ್ಯೂಸ್ ಆಗಿ ಬಿದ್ದಿರೋದು ಉದಾಹರಣೆ ಇದೆ. 7 ಸಲ 40 ವರ್ಷದಲ್ಲಿ. ಅದಕ್ಕೆ ಒಂದು ನಾವು ಆಗಿದ್ದೀವಿ ಅಂದರೆ ನಾವೇನು ಮಾಡಬೇಕು? ಇದನ್ನ ಆಪರ್ಚುನಿಟಿ ಅಂತ ನಾವು ನೋಡಬೇಕಾ, ಇನ್ನೂ ಭಯ ಪಟ್ಕೊಂಡು ಕೂತ್ಕೋಬೇಕಾ? ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ 1000 ಪಾಯಿಂಟ್ ಬಂದಾಗ 23,000, 22,500, 22,200 ತನಕನೂ ಹೋಗಿತ್ತು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದವರಿಗೆ. ಕೆಲವರಿಗೆ, ಎಲ್ಲರೂ ನಾನು ಹೇಳ್ತಾ ಇಲ್ಲ, ಫೋಮೋ ಶುರುವಾಗಿದೆ. 23,000 ದಾಟ್ಬಿಟ್ಟಿದೆ. ಇವಾಗ ನಾನು ಬೈ ಮಾಡೋಣ ಅಂತ ಇಟ್ಕೊಂಡಿದ್ದೆ, ಇವಾಗ ಮೇಲ್ಗೆ ಹೋಗಿದೆ ಮಾರ್ಕೆಟು, ಏನು ಮಾಡಲಿ? ಕೆಲವರು ಇನ್ನೂ 18,000 ಬರುತ್ತೆ ಅಂತ ಕಾಯೋರು ಇದ್ದಾರೆ. ನಾನು ಇಬ್ಬರೂ ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ, ಯಾರಿಗೂ ಕೂಡ ಹಿಂಗೆ ಆಗುತ್ತೆ ಇಲ್ಲಿಗೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವ್ಯಾವಾಗ ಒಂದು ಸೈಜಬಲ್ ಕರೆಕ್ಷನ್ ಅಂದರೆ ಒಂದು 10%ಗಿಂತ ಜಾಸ್ತಿ ಮಾರ್ಕೆಟ್ ಕರೆಕ್ಷನ್ ಆಗುತ್ತೋ, ನಾವು ಕಣ್ಣು ಮುಚ್ಕೊಂಡು ಅವಾಗ ನಮ್ಮ ಹತ್ರ ಏನಿರುತ್ತೋ ಅಷ್ಟೊಂದು ಹಾಕಬೇಕು ಅಂತ ಹೇಳ್ತಾಯಿಲ್ಲ, ಒಂದು ಫೇಸ್ ಡಿಪ್ಲಾಯ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ಕೋಬೇಕು ಅಲ್ಲಿಂದ. ಯಾಕೆಂದರೆ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತಾ ಇದೆ, ಸೇಲ್ ನಡೀತಾ ಇದೆ, ನಾನು ಡಿಸ್ಕೌಂಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಯಾಕೆಂದರೆ ಆ 10%, 15% ಆಗುವಂಥ ಉದಾಹರಣೆಗಳು ತುಂಬ ಕಡಿಮೆ. ಆ 10%, 20% ಆಗುವಂಥ ಉದಾಹರಣೆಗಳು ಇನ್ನೂ ಕಡಿಮೆ. ಹಾಗಾಗಿ ಇತಿಹಾಸ ಏನು ಹೇಳುತ್ತೆ, 10%ಇಂದ ಮೇಲ್ಗಡೆ ಹೋಗೋ ಸಾಧ್ಯತೆಯೂ ಇದೆ, 20% ತನಕ ಹೋಗೋ ಥರನೂ ಇದೆ. ಹಾಗಾಗಿ ನಾನು 20%ಗೆ ಹೋಗುತ್ತೆ ಅಂತ ನಾನು ಖಂಡಿತ ಕೂತ್ಕೊಳಕ್ಕಾಗತ್ತಾ? ಇಲ್ಲ. ಮಾರ್ಕೆಟ್ ರಿವರ್ಸ್ ಆಯಿತು ಅಂದರೆ ನಂಗೆ ಆಪರ್ಚುನಿಟಿ ಮಿಸ್ ಅಲ್ವಾ. ಅದಕ್ಕೆ 10% ಯಾವ್ಯಾವ ಮಾರ್ಕೆಟಲ್ಲಿ ಡಿಸ್ಕೌಂಟ್ ಕೊಡುತ್ತೋ ಆಗ ನಾವು ಅದನ್ನ ಒಂದು ವ್ಯಾಲ್ಯೂ ಬೈಯಿಂಗ್ ಲೆವೆಲ್ ಅಂತ ನೋಡುವಂಥದ್ದು ಒಂದು ಉತ್ತಮ ಒಂದು ನಿದರ್ಶನ ಅಂತ ನನಗನ್ಸುತ್ತೆ ಈ ಸಲ ಆಗಿರೋವಂಥದ್ದು. ಸೊ ಎನಿವೇಸ್, ಸೊ ನೋಡೋಣ, ಅದೆಲ್ಲ ಆಗುತ್ತೆ, ನಾಳೆ ಆಗುತ್ತೆ, ನಾಳೆ ಆದಮೇಲೆ ನಮ್ಮ ಕೋಳಿ ಇಲ್ಲಾಂದರೆ ಬೆಳಗ್ಗೆ ಆಗಲ್ಲ ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಅದೆಲ್ಲ ಏನಾಗುತ್ತೋ ಅದು ಆಗಬೇಕಾಗುತ್ತೆ, ಆಗಲಿ. ಮಾರ್ಕೆಟ್ ಅಂತೂ ಇವತ್ತು ಯಾವುದಕ್ಕೂ ತಲೆನೇ ಕಟ್ಸ್ಕೊಂಡಿಲ್ಲ, ನಂಗೆ ಕ್ಲೋಸ್ ಆಗಿದೆ. ನಿಫ್ಟಿ 23,000 ರೆಸಿಸ್ಟೆನ್ಸೇ ಇಲ್ಲ ಅನ್ನೋ ಥರ ಮೇಲ್ಗಡೆ ಹೋಗಿ 23,100 ದಾಟ್ಕೊಂಡು ಕ್ಲೋಸಿಂಗ್ ಆಗಿದೆ. ಸೊ ಮಾತಾಡೋಣಂತೆ. ವಿಪ್ರೋ ಇವತ್ತು ಕೂಡ ನೋಡಿ, IT ಸ್ಟಾಕ್ಸ್ ಎಲ್ಲರೂ ಬಿದ್ದಾಗ ಇನ್ನು ನಾವು ಯಾರು ರೆಗ್ಯುಲರಾಗಿ ಫಿನ್ಫ್ಯಾಕ್ಟ್ಸ್ ಫಾಲೋ ಮಾಡ್ತಾ ಇದ್ದೀರಾ ದಯವಿಟ್ಟು ಹೇಳಿ, IT-ನಲ್ಲಿ ಒಂದು ಟರ್ನ್ ಅರೌಂಡ್ ಆಗೋ ಥರದ್ದು ಸಿಚುವೇಶನ್ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ನೋಡಬೇಕು, ಕ್ಲೋಸ್ಲಿ ಅಬ್ಸರ್ವ್ ಮಾಡಬೇಕು ಅಂತ ಮಾತಾಡಿದ್ವಿ. ಜಸ್ಟ್ ಲಾಸ್ಟ್ ಒಂದು 15 ದಿನದಲ್ಲಿ ಮಾತಾಡಿದ್ವಿ. ಸೊ IT ಸ್ಟಾಕ್ಸ್ಗಳಲ್ಲಿ ವಾಪಸ್ ಬರ್ತಾ ಇದೆ. ಸೊ 3.77% ಅಪ್ ಮೂವ್ಮೆಂಟ್ ಆಗಿದೆ. ಹಾಗಂತ IT ಆಸ್ ಎ ಸೆಕ್ಟರ್ ಇದಾಗುತ್ತಾ? ಇಲ್ಲ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಜನಗಳನ್ನ ಜಾಸ್ತಿ ತೆಗೆದಾಗ್ತಾ ಹೋದಷ್ಟು, ಎಫಿಷಿಯೆಂಟ್ ಮಾಡಲಿಗೆ ಅವ್ರು ಮೂವ್ ಆಗ್ತಾ ಹೋದಂಗೂ ಏನಾಗ್ತಾ ಹೋಗುತ್ತೆ, IT ಸೆಕ್ಟರ್ಗಳಲ್ಲಿ ಸೇವಿಂಗ್ ಆಗ್ತಾ ಹೋಗುತ್ತೆ. ಅದರಿಂದ ಮಾರ್ಕೆಟಲ್ಲಿ ಅದು ಬೆಲೆ ತೊಗೊಳ್ತಾ ಹೋಗ್ಬೋದು. ನಾಟ್ ನೆಸೆಸರಿಲಿ IT ಚೆನ್ನಾಗಾಗ್ತಿದೆ ಅಂದರೆ IT-ನಲ್ಲಿರೋ ಉದ್ಯೋಗಿಗಳಿಗೆ ಚೆನ್ನಾಗುತ್ತೆ ಅಂತಲ್ಲ, ಮಾರ್ಕೆಟ್ ದೃಷ್ಟಿಯಿಂದ. ಸೊ 3.77% ಅಪ್ ಬಂದಿದೆ. ಅದೇ ಇವತ್ತಿನ ಟಾಪ್ ಗೇನರ್ ಹಿಂಡಾಲ್ಕೋ ಮತ್ತು ಒಂದಿಷ್ಟು ಸ್ಟಾಕ್ಸ್ಗಳಿಗೆ ಒಂದಿಷ್ಟು ಏಜೆನ್ಸಿಗಳು ಅಪ್ರೇಟ್ನ JP Morgan ಯಾರೋ ಒಂದಿಷ್ಟು ರೇಟಿಂಗ್ನ ಜಾಸ್ತಿ ಮಾಡಿದ್ದಾರೆ, ನ್ಯೂಟ್ರಲಿಂದ ಬುಲಿಶ್ ಅಂತ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಬಂದಿದೆ. ಅದೇ ರೀತಿಯಾಗಿ ಡಾಕ್ಟರ್ ರೆಡ್ಡಿನಲ್ಲಿ 1.78% ಕರೆಕ್ಷನ್ ಬಂದಿದೆ. ಏರ್ ಇಂಡಿಯಾದಲ್ಲೂ ಕೂಡ ಇವತ್ತು CEO ಎಕ್ಸಿಟ್ ಆದರು ಅಂತ ಕೇಳ್ಪಟ್ವಿ. ಇದರಲ್ಲಾಗಿತ್ತು ಇಂಡಿಗೋದಲ್ಲಿ. ಈಗ ಏರ್ ಇಂಡಿಯಾದಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಿಲ್ಲ. ಏವಿಯೇಷನ್ ಸೆಕ್ಟರ್ ತುಂಬ ಕಷ್ಟದಲ್ಲಿದೆ. ಸೊ ನೋಡೋಣಂತೆ. ಡಾಕ್ಟರ್ ರೆಡ್ಡಿಸ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಸೊ ಬಾಕಿಯಂತೆ ಎಲ್ಲ ಸ್ಟಾಕ್ಗಳು ಆಲ್ಮೋಸ್ಟ್ ಫ್ಲಾಟ್ ಆಗಿ ನಿಂತಿದೆ ಇವತ್ತು. ಆದರೂ ಕೂಡ ನಿಫ್ಟಿ ಮೇಲೆ ಹೋಗಿದೆ. IT-ದು ದೊಡ್ಡ ಕಾಂಟ್ರಿಬ್ಯೂಷನ್ ಇರುತ್ತೆ ಇವತ್ತು ನಿಫ್ಟಿ ಮೇಲ್ಗಡೆ ಹೋಗಿರೋದ್ರಲ್ಲಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರ್ತಾಯಿದ್ರೆ ಇದರಲ್ಲಿ ರೆಡ್ ಇರೋಂಥ ಸ್ಟಾಕ್ಗಳು ಸುಮಾರಿದೆ. ಡಿಮಾರ್ಟಲ್ಲಿ ಒಂದು ಕರೆಕ್ಷನ್ ಆಗ್ತದೆ. ಅಂಬುಜಾ ಸಿಮೆಂಟ್ಸಲ್ಲಿ 2.23% ಕರೆಕ್ಷನ್ ಆಗಿದೆ, ಅದು ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ವೇದಾಂತ ಲಿಮಿಟೆಡ್ 3.37% ಅಪ್ ಬಂದಿದೆ, ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ. ಸೊ ಇವತ್ತು ಫಸ್ಟ್ ಟೈಮ್ ಚಾರ್ಟ್ಸ್ ಮಾತಾಡ್ತಾ ಇದ್ದೀನಿ. 2026 ಮೇಲ್ಗಡೆ ತೋರಿಸ್ತಾ ಇಲ್ಲ. ಅಂದರೆ ಫಸ್ಟ್ ಟೈಮ್ ಅಂದರೆ ಇದೆಲ್ಲ ಸೆಬಿ ರೂಲ್ಸ್ ಬಂದಮೇಲೆ ನಾವು ಚಾರ್ಟ್ಸೇ ಮಾತಾಡ್ತಾ ಇಲ್ಲ ಅಲ್ವಾ. ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನೋಡಿ ಈ ಮಾರ್ಕೆಟಲ್ಲಿ ಹಿಸ್ಟಾರಿಕಲಿ ಹಳೆ ಚಾರ್ಟ್ಸೇನೆ, ಏನೂ ಬೇಕಾಗಿಲ್ಲ ಇಲ್ಲಿ ಬೇರೆ ರೆಫರೆನ್ಸ್ಗಳು. ಯಾವ ಪೆನ್ ಟೂಲೇ ಹೊಟ್ಟೋಯ್ತಾನೆ ಇವಾಗ, ಏನು ಯೂಸೇ ಮಾಡಲ್ವಲ್ಲ ಇವಾಗ ಅಲ್ವಾ.
ಪೆನ್ ಟೂಲೇ ಹೊರಟೋಗ್ಬಿಟ್ಟಿರುತ್ತೆ ಇವಾಗ. ಸೊ ಇಲ್ಲಿ ಸ್ವಲ್ಪ ರೆಫರೆನ್ಸಿಗೆ ಅಂತ ನೀವು ನೋಡ್ತಾ ಬರೋದಾದರೆ 2024ರಲ್ಲಿ ನೋಡಿ ಈ ಝೋನಲ್ಲೆಲ್ಲ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ, ಅಂದರೆ ಇಲ್ಲೆಲ್ಲ ಒಂದು ಹಗ್ಗ ಜಗ್ಗಾಟ ಆಗಿರುವಂಥ ಲೆವೆಲ್ಗಳಿಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಈ ಲೆವೆಲ್ಗಳು. ಅದೇ ರೀತಿಯಾಗಿ ಕೆಳಗಡೆ ಅಂತ ನೀವು ನೋಡ್ತಾ ಬರೋದಾದರೆ 24,000 ಆಸ್ಪಾಸಲ್ಲೂ ಕೂಡ ಹಗ್ಗ ಜಗ್ಗಾಟ ಆಯಿತು. ಈಗ ಇದೆಲ್ಲ ಬಿಟ್ಟು ತುಂಬ ಕೆಳಗಡೆ ಇದೀವಿ ಬಿಡಿ, ಬಟ್ ನಾನು ಹೇಳಿದಂಥದ್ದು ರೆಫರೆನ್ಸ್ಗಳನ್ನ ನಾವು ನೋಡೋದಕ್ಕೆ ಹಿಸ್ಟಾರಿಕಲ್ ಚಾರ್ಟ್ಸಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ಇದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಇದೆ. ಬಟ್ ಮಾರ್ಕೆಟ್ ಯಾವ್ದಾದ್ರು ಒಂದು ಲೆವೆಲಿಂದ ಜೋರಾಗಿ ಬಿದ್ದಿರುತ್ತಲ್ಲ, ಅಲ್ಲಿಂದ ಇದು ವಾಪಸ್ ಮೇಲ್ಗಡೆ ಹೋಗ್ತಿದೆಯಾ ಅಥವಾ ಇದು ಸುಮ್ಮನೆ ಏನೋ ಒಂದು ಚಮಕ್ ಕೊಡ್ತಾ ಇದೆಯಾ ಅಂದರೆ ಅರ್ಥ ಏನು ಅಂದರೆ ನೋಡಿ, ಇಲ್ಲಿ ಬಂದಾಗ್ಲೂ ಕೂಡ ಕೆಲವರಿಗೆ ಮೇಲ್ಗಡೆ ಹೋಗ್ತಿದೆ ಅನ್ಸ್ಬೋದು. ನೋಡಿ ಈ ಥರ ಒಂದು ಕ್ಯಾಂಡ್ಲು ಬರಬೇಕು, ಏನಂತಾರೆ ಇದನ್ನ, ಒಂದು ಬುಲ್ಲಿಶ್ ಎನ್ಗಲ್ಫಿಂಗ್ ಕ್ಯಾಂಡ್ಲು ಅಥವಾ ಒಂದು ಸ್ಟ್ರಾಂಗ್ ಆಗಿ ಇಲ್ಲಿ ಒಂದು ಸಪೋರ್ಟ್ ಇದೆ, ನಾನು ಇದೀನಿ ಇಲ್ಲಿ ಅಂತ ಹೇಳೋ ಥರ ಒಂದು ಕ್ಯಾಂಡ್ಲು ಬಂದರೆ ಏನಾಗುತ್ತೆ ನೋಡಿ, ಒಂದು ಒಳ್ಳೆ ರೀತಿಯಿಂದ ಶಾರ್ಟ್ ಕವರಿಂಗ್ ಬರುತ್ತೆ ಅಟ್ಲೀಸ್ಟ್, ಅದಂತೂ ಮೋಸ ಮಾಡಲ್ಲ ಅದಾದಮೇಲೆ, ಕರೆಕ್ಟಾ. ಆದರೆ ಮಧ್ಯದಲ್ಲಿ ನಿಮಗೆ ಈ ಥರ ಸಣ್ಣ ಬ್ರೌನ್ಸ್ ಬಂದ್ಬಿಟ್ಟು ಮೇಲ್ಗಡೆ ಹೋಗುತ್ತೆ, ಅದೆಲ್ಲ ನೋಡಿ ಮತ್ತೆ ರಿಜೆಕ್ಷನ್ ಆಗೋದು ಸಾಧ್ಯ ಇರುತ್ತೆ. ಇಲ್ಲಿ ನೋಡಿ ಸಣ್ಣಗೆ ನಿಂತ್ಬಿಟ್ಟು ಮೇಲೆ ಹೋಗಿರೋದು, ಸಣ್ಣಗೆ ನಿಂತ್ಬಿಟ್ಟು ಮೇಲೆ ಹೋಗಿರೋದು. ಬಟ್ ಯಾವಾಗ ದೊಡ್ಡ ಕ್ಯಾಂಡ್ಲ್ಗಳು ಬರುತ್ತಲ್ಲ, ಆ ರಿಕವರಿಗಳು ತುಂಬ ಒಂದು ದೊಡ್ಡ ಶಾರ್ಟ್ ಕವರಿಂಗ್ ಆಗಿರುತ್ತೆ. ನಾನು ಇಷ್ಟೇ ಹೇಳುವಂಥದ್ದು. ಇವಾಗ ಏನಾಗ್ತಾ ಇದೆ ಅಂತ ನೀವು ನೋಡಿ ಚಾರ್ಟ್ಸಲ್ಲಿ, ಬಟ್ ಹಿಸ್ಟಾರಿಕಲ್ ರೆಫರೆನ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಮಾರ್ಕೆಟು ಅಲ್ಲಿ ಒಂದು ಸ್ಟ್ರಾಂಗ್ ಆಗಿ ಅಲ್ಲಿ ಒಂದು ಡಿಮ್ಯಾಂಡ್ ಇದೆಯಾ ಅಂತ ಪ್ರೂವ್ ಮಾಡುತ್ತಾ ನೋಡಿ. ಇದು ಯಾವಾಗ ಇಷ್ಟು ದೊಡ್ಡ ಫಾಲ್ ಆಗಿ ಕೆಳಗಡೆ ಬಂದು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಇಲ್ಲಿದ್ದು ಇಲ್ಲಿಗೆ ಓಪನ್ ಆಗಿ ಅವತ್ತು ಗ್ಯಾಪ್ ಡೌನ್ ಓಪನಿಂಗ್ ಆಗಿ ವಾಪಸ್ ಬಂದಿರುವಂಥದ್ದು, ಅಂದರೆ ಇಲ್ಲಿ ಇಮಿಡಿಯೇಟ್ ಸಪ್ಲೈ ಇದೆ ಅಂತ ಕ್ಲಿಕ್ ಆಯಿತು. ಯಾವ ಲೆವೆಲ್ ಅದು ನೋಡ್ಕೊತಾ ಇದ್ರೆ ಎಲ್ಲದನ್ನು ಅಂತ ಅಪೇಕ್ಷೆ ಮಾಡಿದ್ದೀನಿ. ಸೊ ಅದೇ ರೀತಿಯಾಗಿ ಹಿಂದೆ ಎಲೆಕ್ಷನ್ ಕ್ಯಾಂಡ್ಲು, ಎಲೆಕ್ಷನ್ ಮಂತ್ ಆಯಿತು. ಎಲೆಕ್ಷನ್ ಮಂತ್ ಆದಾಗ ನೋಡಿ, ಆ ಎಲೆಕ್ಷನ್ ಮಂತ್ಗಿಂತ ಮುಂಚೆ ಒದ್ದಾಡ್ತಾ ಇದೆ ಮಾರ್ಕೆಟು, ಇದೇ ಝೋನಲ್ಲಿ ಒದ್ದಾಡ್ತಾ ಇದೆ. ಪ್ಯೂರಾಗಿ ಬಸ್ ಸ್ಟ್ಯಾಂಡ್ ಮಾಡಿದೆ. ಯಾರು ಮಾರ್ಕೆಟ್ ಮಾತುಕತೆ ಚಾನಲ್ ವೀಕ್ಷಕರಿಗೆ ಗೊತ್ತಿರಬೇಕು ಬಸ್ ಸ್ಟ್ಯಾಂಡ್ ಏನು ಅಂತ. ಬಸ್ ಸ್ಟ್ಯಾಂಡ್ ಮಾಡಿದೆ. ಏನಾಯಿತು, ಎಲೆಕ್ಷನ್ ಡೇ ಜೋರಾಗಿ ಕೆಳಗಡೆ ಬಿತ್ತು. ವಾಪಸ್ ಮಾರ್ದಿನ ಆ ಝೋನ್ ಏನೋ ಆಗೇ ಅಲ್ವೋ ಅನ್ನೋ ಥರ ತೊಗೊಂಡು ಮೇಲ್ಗಡೆ ಹೊಟ್ಟಿತ್ತು ಅಲ್ವಾ. ಸೊ ಎಗೇನ್ ಒಂದು ಟಿಪಿಕಲ್ ಎಕ್ಸಾಂಪಲ್, ಯಾವ ಲೆವೆಲ್ಗಳು ನೋಡ್ತಾ ಇದ್ದಾರೆ, ಯಾವ ಲೆವೆಲ್ಗಳು ಅಂತ. ಸೊ ಈಗ ಏನಾಗಿದೆ ಅನ್ನೋದನ್ನು ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ನಿಮಗೆ. ಜೊತೆಗೆ ಮಾರ್ಕೆಟು ಅಲ್ಲಿ ಒಂದು ಸಪೋರ್ಟ್ ಇದೆ, ನಾನು ಇನ್ನೂ ಇದ್ದೀನಿ ಅಂತ ಹೇಳೋದಾದರೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಕೂಡ ಕೊಟ್ಟಿರುತ್ತೆ. ಹಾಗಂತ ಇದು ಪ್ರತಿ ಸಲ ವರ್ಕೌಟ್ ಆಗುತ್ತೆ ಇಲ್ಲ, ಇದು ಪದೇ ಟೆಸ್ಟ್ ಆಗ್ತಾಯಿದೆ ಅಂದರೆ ಅದು ಕೂಡ ವೀಕ್ ಆಗಿರುತ್ತೆ. ಬಟ್ ಅದು ಆಗಿದೆಯಾ ಇವಾಗ ಇಲ್ಲ ಅನ್ನೋದು ನಂಗೆ ಗೊತ್ತಿಲ್ಲ. ಬಟ್ ಏನಿದೆ ಅದನ್ನ ನಿಮಗೆ ತೋರಿಸಿದ್ದೀನಿ, ಮಿಕ್ಕಿದ್ದು ನಿಮ್ಗೆ ಗೊತ್ತಿದ್ದು. ಸೊ ಯಾಕೆ ಸುಮ್ಮನೆ ನ್ಯೂಸು ಮತ್ತೊಂದು ಮಾಡ್ಕೊಂಡು ತಲೆ ಹಾಳು ಮಾಡ್ಕೋಬೇಕು ಅಂತ ನೀವು ಕೆಲವರು ಹೇಳ್ತಾ ಇದ್ರಿ. ಖಂಡಿತ ಬೇಕಾಗಿಲ್ಲ, ಚಾರ್ಟ್ಸ್ ನೋಡಿದ್ರೆ ಸಾಕು. ನಮಗೆ ಯಾವ್ಯಾವ ಅವಕಾಶ ಕೊಡ್ತಾ ಇದೆಯೋ ಮಾರ್ಕೆಟ್ ಅವಾಗ ನಮ್ಮ ಪಾಡಿಗೆ ಅದನ್ನ ನೋಡ್ಕೊಂಡು ಹೋದರೆ, ಇಂದ್ರನಾರಿರಲಿ ಚಂದ್ರನಾರಿರಲಿ ಯಾರಾದರೂ ಬಂದು ಏನಾರು ಹೇಳ್ತಾ ಇರಲಿ ನಮಗೆ ಅದು ಬೇಕಾಗಿಲ್ಲ, ಆಯಿತಾ. ಇನ್ಫ್ಲುಯೆನ್ಸ್ ಆಗುತ್ತೆ ಮಾರ್ಕೆಟಲ್ಲಿ, ಕರೆಕ್ಟ್ ಆಗುತ್ತೆ. ಬಟ್ ಎಲ್ಲಿ ತನಕ ಅಂತ ಒಂದೊಂದು ದಿನ ಒಂದೊಂದು ಮಾತಾಡ್ತಾ ಇದ್ದರೆ ಅದಕ್ಕೆ ನಾವು ಗಮನ ಕೊಟ್ಕೊಂಡು ಕೂರುವಂಥದ್ದು ವೇಸ್ಟ್. ಸೊ ಅದು ಮಾರ್ಕೆಟು ಕೂಡ ಅದನ್ನ ದಾಟ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಆಲ್ರೆಡಿ. ಸೊ ನಿಫ್ಟಿ ಇವತ್ತು 23,123 ಕ್ಲೋಸಿಂಗ್ ಆಗಿದೆ. ಗಿಫ್ಟ್ ನಿಫ್ಟಿ ಸದ್ಯಕ್ಕೆ ನೆಗೆಟಿವ್ ಆಗಿ ತೋರಿಸ್ತಾ ಇದೆ, ನೋಡಂತೆ. ಬ್ಯಾಂಕ್ ನಿಫ್ಟಿ ತುಂಬ ಫ್ಲಾಟ್ ಆಗಿತ್ತು. ಸೆನ್ಸೆಕ್ಸು ಕೂಡ ಆಲ್ಮೋಸ್ಟ್ ಫ್ಲಾಟನ್ನೇ ಕಂಪೇರ್ ಮಾಡಿದ್ರೆ, ನಿಫ್ಟಿ ಕಂಪೇರ್ ಮಾಡಿದ್ರೆ. ಬಟ್ ಎಲ್ಲದೂ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಆಗಿದೆ. ಇಂಡಿಯಾ ವಿಕ್ಸಲ್ಲಿ 3% ಕರೆಕ್ಷನ್ ಬಂದಿದೆ, ಆದರೂ ಕೂಡ 24ರಲ್ಲಿದೆ ಇನ್ನು ಇಂಡಿಯಾ ವಿಕ್ಸು. ಕ್ರೂಡು 110 ಬಿಟ್ಟು ಕೆಳಗಡೆ ಬಂದಿಲ್ಲ, ಇನ್ನೂ ಕೂಡ ಯಾವುದನ್ನು ನಂಬಿಲ್ಲ, ಯಾರ ಮಾತನ್ನು ನಂಬಿಲ್ಲ. ಇರಾನ್ ತಿರಸ್ಕಾರ ಮಾಡಿದೆ ಸೀಸ್ ಫೈರ್ ಮಾಡೋದಿಲ್ಲ ಅಂತ. ಇವ್ರು ಏನೋ ಮಾಡ್ತೀವಿ ಇವತ್ತು ಅಂತ ಹೇಳ್ತಿದ್ದಾರೆ, ಏನು ಮಾಡ್ತಾರೆ ಅನ್ನೋದು ನೋಡೋಣ. ಅದಾದಮೇಲೆ ಕ್ರೂಡು ಕೂಡ ಬಿಹೇವ್ ಆಗ್ತಾ ಹೋಗುತ್ತೆ. ಸದ್ಯಕ್ಕೆ ಕ್ರೂಡು 113ರಲ್ಲೇ ನಿಂತ್ಕೊಂಡಿದೆ, ಯಾವುದೇ ಬದಲಾವಣೆಗಳು ಆಗಿಲ್ಲ. ಅದೇ ರೀತಿಯಾಗಿ ಗೋಲ್ಡು ಸಿಲ್ವರು ಕೂಡ ಇವತ್ತು ಸಿಲ್ವರಲ್ಲಿ ಕರೆಕ್ಷನ್ ಆಗಿದೆ, ಗೋಲ್ಡು ಫ್ಲಾಟ್ ಆಗಿ ನಡೀತಾ ಇದೆ. ಎಲ್ಲದೂ ಕೂಡ ಒಂದು ಮೂಮೆಂಟ್ನ ನೋಡ್ತಾ ಇದ್ದಾರೆ. ಇವತ್ತು ಮತ್ತೆ ಡೆಡ್ಲೈನ್ನ ಮುಂದಕ್ಕೆ ಹಾಕ್ತಾರಾ ಅಥವಾ ಇವತ್ತೇನಾದರೂ ನಿಜವಾಗ್ಲೂ ಏನಾದ್ರು ಮಾಡೋ ಥರದ್ದು ಏನಾದ್ರು ಮಾಡ್ತಾರಾ ಅನ್ನೋದನ್ನ ಡಿಸೈಡ್ ಮಾಡುತ್ತೆ ಮಾರ್ಕೆಟು. ನೋಡೋಣಂತೆ ಏನಾಗ್ತಾ ಹೋಗುತ್ತೆ ಅಂತ. ಸೊ ಅದನ್ನು ಬಿಟ್ಟು ಬೇರೆ ಕಮೋಡಿಟೀಸ್ ಎಲ್ಲ ಈ ಥರ ಇದೆ. ವಾಪಸ್ ಇದನ್ನು ನೋಡ್ಕೊಂಬಂದ್ಬೋಣ ಬೇಗ. ಇವತ್ತು FIIಗಳು 8,600 ಕೋಟಿ ಸೆಲ್ ಮಾಡಿದ್ದಾರೆ. ಅಗೇನ್ ಆ್ಯಸ್ ಯೂಶುವಲ್ DIಗಳು 7,980 ಕೋಟಿ ಬೈ ಮಾಡಿದ್ದಾರೆ. ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ಆಲ್ರೆಡಿ 35,000 ಕೋಟಿ, ಒಂದು ವಾರ ಆಗೋಯ್ತಷ್ಟೇ. ಒಂದು ವಾರದಲ್ಲಿ 35,000 ಕೋಟಿ ಏಪ್ರಿಲಲ್ಲಿ FIIಗಳು ಸೆಲ್ ಮಾಡಿದ್ದಾಯಿತು. DIಗಳು ಕೂಡ 30,000 ಕೋಟಿ ಬೈ ಮಾಡಿದ್ದು ಆಗಿದೆ. ಅದೇ ರೀತಿಯಾಗಿ ಓವರಾಲ್ ಇವತ್ತು ನೋಡೋದಾದರೆ F&O ಸ್ಟಾಕ್ಸ್ಗಳಲ್ಲಿ ಲಾರ್ಜ್ಲಿ ಪಾಸಿಟಿವ್ ಆಗಿತ್ತು. IT ಇವತ್ತಿನ ಟಾಪ್ ಗೇನರು, ರಿಯಾಲಿಟಿ ಇವತ್ತಿನ ಟಾಪ್ ಗೇನರು, ಯಾವ್ಯಾವ್ದು ಕೆಳಗಡೆ ಬೀಳ್ತಾ ಇತ್ತು ಅದೆಲ್ಲ. PSU ಬ್ಯಾಂಕ್ಗಳು, ಕನ್ಸ್ಯೂಮರ್ ಡ್ಯೂರಬಲ್ಸ್ಗಳು ಯಾವ್ದು ಪಾಸಿಟಿವ್ ಇರ್ತಿತ್ತು ಯೂಶಲಿ ಅದು ಇವತ್ತಿನ ಟಾಪ್ ಲೂಸರ್ಗಳಾಗಿದೆ. ಅದೇ ರೀತಿಯಾಗಿ ಆಪ್ಷನ್ ಚೈನು 23,000 ಮೇಲ್ಗಡೆ ಸಕ್ಸಸ್ ಆಗಿ ತೊಗೊಂಬಂದರು. ನಿಫ್ಟಿದು ಆಗೋಗಿದೆ, ಇವಾಗ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನೆಕ್ಸ್ಟ್ ಇರುವಂಥದ್ದು ಸೆನ್ಸೆಕ್ಸು 9 ಏಪ್ರಿಲಲ್ಲಿ. ಸೆನ್ಸೆಕ್ಸಲ್ಲಿ ನೀವು ನೋಡೋದಾದರೆ 73,000ದಲ್ಲಿ 74,000ದಲ್ಲಿ ದೊಡ್ಡ ಮಟ್ಟಿನಲ್ಲಿ ಸಪೋರ್ಟ್ ಬಿಲ್ಡಪ್ ಆಗಿದೆ. 74,000 ರೆಸಿಸ್ಟೆನ್ಸು ಕೂಡ ಇದೆ. ಮ್ಯಾಕ್ಸ್ ಪೇನು ಅಲ್ಲೇ ಹೇಳ್ತಾ ಇದೆ. ಆದರೆ ಇವತ್ತು 74,600ಕ್ಕೆ ಬಂದು ಕ್ಲೋಸಿಂಗ್ ಆಗಿದೆ. ಬಟ್ OI ನೋಡಿದ್ರೆ ಇನ್ನೂ ಇಲ್ಲೇ ಇದೆ. ನೋಡೋಣ ಇದೇನಾದ್ರು ಶಿಫ್ಟ್ ಆಗುತ್ತಾ ನಾಳೆಗೆ ನಾಡಿದ್ದಿಗೆ ಏನಾಗುತ್ತೆ ಅಂತ. ಸದ್ಯಕ್ಕೆ 75,000 ಇಲ್ಲೆಲ್ಲ ರೆಸಿಸ್ಟೆನ್ಸ್ ಇದೆ. ಆದರೆ ನೋಡಿ ಸಪೋರ್ಟು ಡಾಮಿನೇಟ್ ಆಗ್ತಾ ಇದೆ. ಅಗೇನ್ ನಾನು ಹಿಂಗೆ ಮಾರ್ಕೆಟ್ ಹೋಗುತ್ತೆ ಅಂತ ಹೇಳ್ತಾ ಇಲ್ಲ, ಆದರೆ ಏನೋ ಒಂದು ಮಾರ್ಕೆಟಿಗೆ ಗೊತ್ತಿದೆ, ಅದು ಇಲ್ಲಿ ತೋರಿಸ್ತಾ ಇದೆ. ಜೊತೆಗೆ ಸತೀಶ್ ಸರ್ ಕೂಡ ಕಮೆಂಟ್ ಮಾಡಿದ್ರು, ಕ್ರೂಡ್ ಬೆಲೆಗಳು ನೀವು ಫ್ಯೂಚರ್ ಕಾಂಟ್ರಾಕ್ಟ್ಸ್ ನೋಡೋದಾದರೆ ಈಗ ಮೇ ಆದ ನಂತರದ್ದು ಜೂನು, ಜುಲೈ, ಆಗಸ್ಟ್ ಎಲ್ಲ ಕಮ್ಮಿನೇ ಆಗ್ತಾ ಹೋಗ್ತಾ ಇದೆ. ಅಂದರೆ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಇದೆಲ್ಲ ಇನ್ನೊಂದು ತಿಂಗಳು 2 ತಿಂಗಳೊಳಗೆ ಮೇ ಒಳಗಡೆ ಇದೆಲ್ಲ ಒಂದು ಮುಗಿಯೋಕ್ಕೆ ಬರುತ್ತೆ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯಾ ಗೊತ್ತಿಲ್ಲ. ಸೊ
ಇದೆಲ್ಲ ಕಂಟಿನ್ಯೂಷನ್ ಆಗುತ್ತೆ ಅಂದರೆ ಆ ಪ್ರೈಸ್ಗಳು ಈಗಿನ ಪ್ರೈಸ್ಗೆ ಅಡ್ಜಸ್ಟ್ ಆಗಬೇಕು, ಇಲ್ಲ ಈಗಿನ ಪ್ರೈಸು ಆ ಪ್ರೈಸಿಗೆ ಅಡ್ಜಸ್ಟ್ ಆಗಬೇಕು. ನೋಡೋಣಂತೆ ಏಪ್ರಿಲ್ ಮೇನಲ್ಲಿ ಏನು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸು. ತಡವಾಗಿ ಬಂದಿದ್ದೀನಿ, ಹಾಗಾಗಿ ಬೇಗ ಮುಗಿಸ್ಕೊಡ್ತಾ ಇದ್ದೀನಿ. ಬೇರೆ ಸ್ಪೆಸಿಫಿಕ್ ಆಗಿ ಏನೂ ಇಲ್ಲ. ಇನ್ನು ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಅಂದರೆ ನನಗೆ ಇನ್ನೇನು ಕಾನ್ಫಿಡೆನ್ಸ್ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ನೋಡಿ, ನಿಫ್ಟಿ ಪಿ ರೇಷೋ ಇದನ್ನ ಹೂಡಿಕೆ ಮಾಡಲು ಮತ್ತು ಲಾಭವನ್ನು ಕಾಯ್ದಿರಿಸಿಕೊಳ್ಳಲು ಸರಿಯಾದ ಸಮಯ ಹೇಗೆ ಅಂತ ಒಂದು ಚಾನಲಲ್ಲಿ ವಿಡಿಯೋ ಇದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ಯಾರು ಇಲ್ಲ ಇಂಟ್ರೆಸ್ಟ್ ಇದೆ ಚೆಕ್ಔಟ್ ಮಾಡ್ಬೋದು. ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ನಮ್ಮ ಪಿ ರೇಷೋ ಏನು ಹೇಳುತ್ತೆ ಅನ್ನೋದು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಇದನ್ನು ನಾನೆಲ್ಲ ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಇವಾಗ ಎಲ್ಲಿದ್ದೀವಿ ನಾವು? ಏಪ್ರಿಲಲ್ಲಿ 20ರಲ್ಲಿ ಇದ್ದೀವಿ ಪಿ ರೇಷೋದಲ್ಲಿ. ಆ್ಯಾವ್ರೇಜ್ ಅಂತ ನೀವು ನೋಡ್ತಾ ಬರೋದಾದರೆ ಪಿ ರೇಷೋದು ನಮ್ಮದು ಆ್ಯಾವ್ರೇಜ್ಗಿಂತ ಕೆಳಗಡೆ ಇದ್ದೀವಿ. ಈಗ ನೀವು ಹೇಳಿ ಏನು ಮಾಡ್ತೀರಾ ಅಂತಂದರೆ, ಮಾರ್ಕೆಟ್ ಆಲ್ ಟೈಮ್ ಮೇಲೆ ಇದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು, ಇನ್ನೂ ತುಂಬ ಮೇಲೆ ಇದೆಯಲ್ಲ ಅಂತ. ಬಟ್ ಪಿ ರೇಷೋ ನೋಡೋದಾದರೆ ನಿಫ್ಟಿ ಕಂಪ್ನಿಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋದಾದರೆ ಆ್ಯಾವ್ರೇಜ್ ಏನಿದೆ ನಮ್ಮದು ಆ್ಯಾವ್ರೇಜ್ಗಿಂತ ಕಮ್ಮಿ ಇದ್ದೀವಿ. ಯಾವಾಗ ಆ್ಯಾವ್ರೇಜ್ಗಿಂತ ಕಮ್ಮಿ ಬರುತ್ತೋ ಅದು ಒಂದು ಮಾನದಂಡ ಆಗಿ ಕನ್ಸಿಡರ್ ಮಾಡ್ಬೋದು ಯಾರಾದರೂ ಇನ್ವೆಸ್ಟ್ ಮಾಡಬೇಕು ಅಂತಿದ್ದೀರಾ ಅಂದರೆ. ಅದೇ ರೀತಿ ಮೇಲ್ಗಡೆ ಹೋದಾಗ ತುಂಬ ಒಂದು ಹೈ ಆ್ಯಾವ್ರೇಜಿಗೆ ಹೋಗ್ತಾ ಇದೆ ಪಿ ಅಂದರೆ, ಅಲ್ಲಿ ಇದು ತುಂಬ ಮೇಲ್ಗಡೆ ಹೋಗಿದೆ, ಇಲ್ಲಿಂದ ನಾನು ಆಚೆ ಬರೋದೇ ವಾಸಿ ಅಂತ ಆ ಥರನೂ ಕೂಡ ನೋಡ್ಬೋದು. ಏಗೇನು ಒಂದೇ ಇಂಡಿಕೇಟರ್ ಅಂತಿಲ್ಲ, ಪಿ ರೇಷೋ ಇದೆ. ಪಿ ಬಿ ರೇಷೋ ಕೂಡ ವೆರಿ ಇಂಪಾರ್ಟೆಂಟ್. ಪಿ ರೇಷೋಗಿಂತ ಒಂದು ತೂಕ ಜಾಸ್ತಿ ಅಂತ ಹೇಳ್ಬೋದು ನೀವು. ಇದರಲ್ಲೂ ಕೂಡ ನೋಡಿ 5, 6 ಇಲ್ಲೆಲ್ಲ ಹೋಗಿತ್ತು ನನ್ನ ಕಾಲದಲ್ಲಿ. ಈಗ ಒನ್ ಆಫ್ ದ ಲೋಯೆಸ್ಟ್ ಲೆವೆಲ್ 3 ಕೆಳಗಡೆ ಬರ್ತೀನಿ ಅಂತ ಅಟೆಂಪ್ಟ್ ಮಾಡ್ತಾ ಇದೆ. ಇದು ಯಾವತ್ತೂ ಆಗಿಲ್ಲ. ಯಾವಾಗಿಂದ ನೀವು 2020ರಲ್ಲಿ ಕೋವಿಡ್ ಟೈಮಲ್ಲಿ 2.5 to 2.61 2.88 ಇಲ್ಲಿಗೆ ಬಂದಿತ್ತು ಬಿಟ್ಟರೆ, ಆ ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ 3-4 ತಿಂಗಳು ಈ ಥರ 3.12 ಲೆವೆಲ್ಲು ಅಲ್ಲಿ ನೋಡಿ. ಕೋವಿಡ್ ಆಗಸ್ಟ್ ಆದಮೇಲಿಂದ ಇದುವರೆಗೂ ಬಂದಿಲ್ಲ, ಯಾವಾಗಲೂ ಬಂದಿಲ್ಲ. ಸೊ ಇದೆಲ್ಲ ಒಂದು ಕಾನ್ಫಿಡೆನ್ಸ್ನ ಕೊಡ್ತಾ ಇದೆ ನಿಮಗೆ. ಆ್ಯಾವ್ರೇಜ್ ಪಿ ಬಿ ಆ್ಯಾವ್ರೇಜು ನೀವು ನೋಡೋದಾದ್ರೆ ನೋಡಿ ಇಲ್ಲಿ ಎಲ್ಲಿದೆ. ಇದು ಬರೀ ನಿಫ್ಟಿ ಇರಲ್ಲ, ಸ್ಮಾಲ್ ಕ್ಯಾಪ್ ತೆಗೆದು ನೋಡಿ ಪಿ ಬಿ ರೇಷೋ, ಮಿಡ್ ಕ್ಯಾಪ್ ತೆಗೆದು ನೋಡಿ, ಎಲ್ಲದೂ ಕೂಡ ಒಂದು ಒಳ್ಳೆ ಲೆವೆಲ್ ಇದೆ. ಅಂದರೆ ಇಂಡಿಯನ್ ಕಂಪ್ನಿಗಳು ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಏನೂ ತೊಂದರೆ ಇಲ್ಲ, ಆಗ್ತಾ ಇರೋದು ಗ್ಲೋಬಲ್ ಟೆನ್ಷನಿಂದ ಅಂತ. ಸೊ ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಇದ್ದೀರಾ ಅಂತಂದರೆ, ನೀವು ಹೊಸದಾಗಿ ಇನ್ವೆಸ್ಟ್ ಮಾಡ್ತಿರೋ ಬಿಡ್ತಿರೋ, ಈಗ ನಾನು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲ, ನೀವು ನಿಮ್ಮ ಅನಾಲಿಸಿಸ್ನ ಮಾಡಬೇಕು. ಅಟ್ಲೀಸ್ಟ್ ಯಾರು ಸ್ಟಾಕನ್ನು ಹೋಲ್ಡ್ ಮಾಡ್ಕೊಂಡಿದ್ದೀರೋ, ದೊಡ್ಡ ಸೆಲ್ಲಿಂಗನ್ನು ನೋಡ್ಬಿಟ್ಟು ಅಯ್ಯೋ ಎಲ್ಲ ಪ್ರಪಂಚನೇ ಮುಳುಗೋಯ್ತು ಇನ್ನೇನಾಗುತ್ತೋ ಅಂತ ಎಲ್ಲ ಸೆಲ್ ಮಾಡಿಕೊಂಡು ದಯವಿಟ್ಟು ಹೋಗಬೇಡಿ. ಈ ಟೈಮು ಪೇಷಂಟ್ ಆಗಿರುವಂಥ ಟೈಮು, ಹೋಲ್ಡ್ ಮಾಡಿಟ್ಕೊಂಡಿರುವಂಥ ಟೈಮು. ದಯವಿಟ್ಟು ಲಾಂಗ್ ಟರ್ಮ್ ಹೋಲ್ಡಿಂಗ್ಸ್ನ ಸೆಲ್ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಒಂದಿನ ಮುಗಿಯುತ್ತೆ, ಆವಾಗ ಮಾರ್ಕೆಟು ರಿಯಾಕ್ಟ್ ಮಾಡುತ್ತೆ ಅಂತ ಹೇಳ್ತೀನಿ. ಇದಿಷ್ಟು ಇವತ್ತಿನ ಫಿನ್ಫ್ಯಾಕ್ಟ್ಸ್ ಆಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.